ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ನಾಗಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 2 ತಿಂಗಳ ಹಿಂದೆ ಸಾಕಷ್ಟು ಸುದ್ದಿ ಆದಂತಹ ಸುದ್ದಿ ಇದು. ಏನಪ್ಪಾ ಅಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಒಂದು ಸಾಂಬೋಳ್ಯ ಅನ್ನುವಂತ ಗ್ರಾಮ, ಇಲ್ಲಿ ಒಂದು ಸುಮಂತ್ ಅನ್ನುವಂತಹ ಮಗುವಿನ ಅನುಮಾನಾಸ್ಪದವಂತ ಸಾವು. ಸೊ ಇಲ್ಲಿ ಸಾಕಷ್ಟು ಅನುಮಾನಗಳು ಮತ್ತು ಸಾಕಷ್ಟು ಸಂಶಯಗಳು ಕಾಡೋದಕ್ಕೆ ಪ್ರಾರಂಭಿಸಿಬಿಡ್ತವೆ. ಇದಕ್ಕೆ ಕಾರಣ ಆ ಸುಮಂತ್ನ ದೇಹ ಸಿಕ್ಕಿರುವಂತಹ ಸನ್ನಿವೇಶ ಮತ್ತು ಆ ಸುಮಂತ್ನ ದೇಹದ ಮೇಲೆ ಆಗಿರುವಂತಹ ಗಾಯಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಕೂಡ ನಾವು ವರದಿಗಳನ್ನು ಪ್ರಸಾರ ಮಾಡ್ತಾ ಇದ್ವಿ. ಆದ್ರೆ ಸ್ಥಳಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನೇಕ ಕಾರಣಗಳಿಂದಾಗಿ. ಹಾಗಾಗಿ ಈಗ ಸ್ಥಳದಿಂದಲೇ ಒಂದು ಗ್ರೌಂಡ್ ರಿಪೋರ್ಟ್ ನಾನು ನಿಮಗೆ ನೀಡ್ತಾ ಇದ್ದೀನಿ. ಇಲ್ಲಿನ ಸನ್ನಿವೇಶಗಳು ಏನಿದ್ದಾವೆ, ಈ ಮಾಧ್ಯಮಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಆ ರೀತಿಯಾಗಿ ಈ ರೀತಿಯಾಗಿ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದಾವೆ. ಆ ಕುರಿತಾಗಿ ಇಲ್ಲಿ ಒಂದು ಕ್ಲಾರಿಟಿಯನ್ನ ನಾವು ಗಮನಿಸ್ತಾ ಹೋಗೋಣ. ಏನಿದೆ ಸನ್ನಿವೇಶಗಳು, ಏನಿದೆ ಇಲ್ಲಿನ ಪರಿಸ್ಥಿತಿಗಳು, ಏನಿದೆ ಅವರ ಕುಟುಂಬ ಯಾವ ರೀತಿಯಾದಂತಹ ಸಂಕಷ್ಟವನ್ನು ಎದುರಿಸ್ತಾ ಇದೆ ಅಂದ ಹಾಗೆ ಇಲ್ಲಿನ ಸನ್ನಿವೇಶಗಳು ಆ ದಿನ ಏನೇನೆಲ್ಲ ಇದ್ವು, ಅದು ಆ ರೀತಿಯಾಗಿ ಒಂದಿಷ್ಟು ಮಾಹಿತಿನ ನಾನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೇನೆ. ಸಾಧ್ಯವಾದ್ರೂ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅಂದಾಗೆ ಈಗ ನಾನು ನಿಂತ್ಕೊಂಡಿರುವಂತಹ ಪ್ಲೇಸ್ ಏನಿದೆ, ಸುಮಂತ್ ಓಡಾಟ ಮಾಡುವಂತ ಪ್ಲೇಸ್ ಇದು. ನಿಮ್ಗೆ ಇಲ್ಲಿ ಬ್ಯಾಕ್ ಅಲ್ಲಿ ಕಾಣಿಸ್ತಾ ಇರಬಹುದು. ಈಗ ನಾನು ನಿಮಗೆ ಸುಮಂತ್ನ ಒಂದು ಬೈಸಿಕಲ್ ನ ತೋರಿಸ್ಬಿಡ್ತೀನಿ. ಇಲ್ಲಿ ಆ ದಿನ ಏನು ಸೈಕಲ್ ಅನ್ನು ನಿಲ್ಲಿಸಿ ಹೋಗಿದ್ದ, ಬೇಕಿದ್ರೆ ನೀವು ಕೂಡ ಇಲ್ಲಿ ಗಮನಿಸ್ತಾ ಇರಬಹುದು. ಸೈಕಲ್ ನ ಕೀ ಹಾಕಿರುವಂತದ್ದು ಕೂಡ ಇಲ್ಲಿ ಆ ಕೀಯನ್ನು ಕೂಡ ಹಾಕಿದ್ದಾನೆ. ಇದಕ್ಕೊಂದು ಬ್ಯಾಟರಿ ಕೂಡ ಸೆಟ್ ಮಾಡಿದ್ದಾನೆ. ಸೊ ಒಂದು ತಂದೆ ತಾಯಿಗಳು ಹೇಳುವಂಥದ್ದು ಮತ್ತು ಸ್ನೇಹಿತರು ಹೇಳಿರುವ ಪ್ರಕಾರ ಆತನೇ ಒಂದು ಅಲ್ಟರ್ನೇಟ್. ಯಾಕಂತಂದ್ರೆ ಇಲ್ಲಿರುವಂತಹ ಪ್ರದೇಶ ಹೇಗಿದೆ ಅಂತಂದ್ರೆ ಎಲ್ಲಾ ಕಡೆ ಸಿಂಗಲ್ ಮನೆಗಳು, ಬೇರೆ ಬೇರೆ ಈಗ ಊರಲ್ಲಿ ಗುಂಪಾಗಿ ಮನೆಗಳು ಇರ್ತಾವೆ, ಸಿಟಿಗಳಲ್ಲಿ ಯಾವ ರೀತಿಯಾದಂತಹ ಮನೆಗಳು ಇರ್ತಾವೋ ಆ ರೀತಿಯಾದಂತಹ ಸನ್ನಿವೇಶ ಇಲ್ಲಿ ಇಲ್ಲ. ಒಂದು ರೀತಿ ಇದನ್ನ ನೋಡಿದ್ರೆ ಅಥವಾ ಎಂತವ್ರಿಗೂ ಕೂಡ ಒಂದು ಕ್ಷಣ ಭಯ ಆಗುತ್ತೆ, ಈ ಕಡೆ ವಾತಾವರಣವನ್ನ ಜೀವಿಸಿಲ್ಲ ಅಂದವ್ರಿಗೂ ಕೂಡ. ಸೊ ಅಂತದ್ದು ಈಗ ಬೇರೆ ಬೇರೆ ಮನೆಗಳು ಎಲ್ಲವೂ ಕೂಡ ಅವರ ತೋಟದಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡುವಂತ ಏರಿಯಾ ಇದು. ಸೊ ಆ ಒಂದು ಸನ್ನಿವೇಶಕ್ಕಾಗಿ ಇಲ್ಲಿ ಅಚಾನಕವಾಗಿ ರಾತ್ರಿ ಓಡಾಟ ಮಾಡೋದಕ್ಕನೋ ಅಥವಾ ಅವರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಬ್ಯಾಟರಿಯನ್ನು ಕೂಡ ಸೆಟ್ ಮಾಡ್ಕೊಂಡಿದ್ದ. ಜೊತೆಗೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಕೂಡ ಗಮನಿಸ್ತಾ ಇರಬಹುದು, ವೈರ್ ಅನ್ನ ಕೂಡ ಅದಕ್ಕೆ ಟಚ್ ಮಾಡಿ ಕನೆಕ್ಟ್ ಮಾಡಿ ಹೋಗೋದಕ್ಕೆ ಒಂದು ಏನು ಲೈಟ್ ಅನ್ನ ಆನ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕೋ ಆ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದ. ಸೊ ಇದಾದ ಬಳಿಕ ಸುಮಂತ್ನ ಸ್ನೇಹಿತರು ಬರ್ತಾ ಇದ್ರು. ಒಂದು 5 ಗಂಟೆಯ ಆಸುಪಾಸು ಸುಮಂತ್ನ ಸ್ನೇಹಿತರು ಕೂಡ ಬಂದು ಎಲ್ಲಿ ಸಿಗ್ತಾ ಇದ್ರು ಅಂದ್ರೆ ಮುಖ್ಯವಾಗಿ ಈ ಪ್ಲೇಸ್ ಅಲ್ಲಿ ನಾನೇನು ನಿಂತ್ಕೊಂಡಿದ್ದೀನಲ್ಲ ಈ ಪ್ಲೇಸ್ ಅಲ್ಲಿ, ಹೆಚ್ಚು ಕಡಿಮೆ ಈ ಪ್ಲೇಸ್ ನಲ್ಲಿ ಸುಮಂತ್ನ ಸ್ನೇಹಿತರು ಆ ಕಡೆಯಿಂದ ಬರ್ತಾ ಇದ್ರು. ಸುಮಂತ್ ಕೂಡ ಈಗ ನಾನು ಹಿಂದ್ಗಡೆ ನಿಮ್ಗೆ ಏನ್ ತೋರಿಸಿದೆ ಆ ಪ್ಲೇಸ್ ಇಂದ ಬರ್ತಾ ಇದ್ರು. ಅದಾದ ಬಳಿಕ ಸ್ನೇಹಿತರು ಎಲ್ಲರೂ ಕೂಡ ಸೇರ್ಕೊಂಡು ಪೂಜೆಗೆ ಹೋಗಬೇಕಾಗಿತ್ತು, ಪೂಜೆಗೆ ಹೋಗುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಆ ದಿನ ಸುಮಂತ್ ಇಲ್ಲಿವರೆಗೂ ಕೂಡ ಬರೋದಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕೆಂತಂದ್ರೆ ಸುಮಂತ್ ಇಲ್ಲಿ ಬಂದಿದ್ರೆ ಅಥವಾ ಸುಮಂತ್ ಇಲ್ಲಿವರೆಗೂ ಬಂದು ನಿಂತ್ಕೊಂಡು ಬಿಟ್ಟಿದ್ರೆ ತನ್ನ ಸ್ನೇಹಿತರ ಜೊತೆಗೆ ಪೂಜೆಗೆ ಹೋಗಬಹುದಿತ್ತು. ಆದ್ರೆ ಸುಮಂತ್ನ ಸಾವಾಗಿರುವಂತದ್ದು ಸುಮಂತ್ನ ಮನೆ ಮತ್ತು ಆತನ ಸೈಕಲ್ ಏನಿದೆಯಲ್ಲ ಆ ಎರಡರ ಗ್ಯಾಪ್ ಅಲ್ಲಿ ಸುಮಂತ್ನ ಒಂದು ದೇಹ ಸಿಕ್ಕಿರುವಂತದ್ದು. ಸೊ ದೇಹ ಹೇಗೆ ಸಿಕ್ಕಿತ್ತು ಅನ್ನೋದಕ್ಕೆ ಒಂದು ಅನುಮಾನಗಳು ಹೇಗೆ ಉಟ್ಕೊಳ್ತವೆ, ಇದು ಕೊಲೆನಾ ಅನ್ನೋದಕ್ಕೆ ಅಥವಾ ಸ್ಪಷ್ಟವಾಗಿ ಇದು ಕೊಲೆ ಅಂತ ಹೇಳೋದಕ್ಕೆ ಯಾಕೆ ಅನುಮಾನಗಳು ಕಾಡ್ತವೆ ಅಂತಂದ್ರೆ, ಸುಮಂತ್ನ ಒಂದು ದೇಹ ಸಿಕ್ಕಿರುವಂತ ಸ್ಥಳದಲ್ಲಿ ಅಥವಾ ಒಂದು ಬಾವಿಗೆ ಏನು ಹಾಕಿದ್ರು ಅದನ್ನ ನಾನು ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ಬಿಡ್ತೀನಿ. ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಕೂಡ ನಾನು ತೋರಿಸ್ಬಿಡ್ತೀನಿ. ಇಲ್ಲಿ ಈ ಸಂದರ್ಭಕ್ಕೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಸನ್ನಿವೇಶ ಇರುತ್ತೆ. ಸುಮಂತ್ ಸಾವು ಹೇಗಾಯ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆರಂಭದಲ್ಲಿ ಅದು ಅಸಹಜ ಸಾವು ಅಂತ ಕಾಣಿಸ್ಕೊಳ್ಳುತ್ತೆ. ಅದಾದ ಬಳಿಕ ಸುಮಂತ್ನ ದೇಹ ಸಿಕ್ಕಿದ ಬಳಿಕ, ದೇಹವನ್ನ ನೋಡಿದ ಬಳಿಕ ಯಾರು ಇದನ್ನ ಕೊಲೆ ಮಾಡಿ ಬಿಸಾಕಿರಬಹುದು ಅನ್ನುವಂತ ಸಂಶಯ ಕಾಡೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಆ ಸಂಶಯದಿಂದ ಕೊಲೆಯಾಗಿ ಮಾರ್ಪಾಡಾಗುತ್ತೆ 4 ಅಥವಾ ಅಂದ್ರೆ ಆ ಒಂದು ಕೇಸನ್ನ ಏನು ಅನುಮಾನಾಸ್ಪದ ಸಾವಾಗಿರುತ್ತೆ ಅಥವಾ ಅಸಹಜ ಸಾವು ಅಂತ ಏನು ಮೊದಲಿಗೆ ಕೇಸ್ ದಾಖಲಾಗಿರುತ್ತೆ. ಅದಾದ ಬಳಿಕ ಅದನ್ನ ಕೊಲೆ ಆಗಿರಬಹುದು ಅನ್ನೋ ರೀತಿಯಲ್ಲಿ ಒಂದು ಕೇಸ್ ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. ಅದಾದ ಬಳಿಕ ಏನು ಒಂದು 4 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡ್ತಾರೆ ಪೊಲೀಸ್ ಇಲಾಖೆಯಿಂದ. ತಂಡಗಳು ಏನ್ ಕೆಲಸ ಮಾಡ್ತಾ ಇರೋ ಕೂಡ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಕೂಡ ಸುಮಂತ್ನ ಸಾವಿಗೆ ಸಂಬಂಧಪಟ್ಟ ಹಾಗೆ ಮೇಲ್ನೋಟಕ್ಕೆ ಯಾವುದೇ ರೀತಿಯಾದಂತಹ ನಾವು ನೀವೆಲ್ಲರೂ ಕೂಡ ಗಮನಿಸುವ ಹಾಗೆ ಬೆಳವಣಿಗೆಗಳು ಆಗಿಲ್ಲ ಅನ್ನೋದು ಒಂದು ದೊಡ್ಡ ನೋವಿನ ಸಂಗತಿ ಅಂತ ಹೇಳ್ಬಹುದು. ಪೊಲೀಸರು 4 ತಂಡವನ್ನು ರಚನೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಸ್ಪಷ್ಟವಾಗಿ ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಗೌಪ್ಯವಾಗಿ ಏನಾದ್ರೂ ತನಿಖೆ ಮಾಡ್ತಾ ಇದ್ದಾರಾ, ಗೌಪ್ಯವಾಗಿ ತನಿಖೆ ಮಾಡೋದಾದ್ರೂ ಕೂಡ ಎಷ್ಟು ದಿನಗಳ ಕಾಲ ತನಿಖೆ ಮಾಡೋದಕ್ಕೆ ಸಾಧ್ಯ? ಹತ್ರ 2 ತಿಂಗಳು ಕಳೆದು ಹೋಗ್ಬಿಟ್ರು ಕೂಡ ಇನ್ನು ಸುಮಂತ್ನ ಸಾವಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇದೆಂತ ವ್ಯವಸ್ಥೆ, ಇದೆಂತ ಕೆಟ್ಟ ಪರಿಸ್ಥಿತಿ ಅನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಅಂದಾಗೆ ಇಲ್ಲಿ ನಾನು ನಿಮ್ಗೆ ಸುಮಂತ್ನ ಒಂದು ದೇಹ ಸಿಕ್ಕಂತ ಸಂದರ್ಭದಲ್ಲಿ ಹೇಗೆಲ್ಲ ಪರಿಸ್ಥಿತಿಗಳಿತ್ತು, ಆ ಸುಮಂತ್ನ ದೇಹ ಸಿಕ್ಕಂತ ಸಂದರ್ಭಕ್ಕೆ ಅಲ್ಲಿ ಏನೇನೆಲ್ಲ ಆಗಿತ್ತು, ಈಗ ಅಲ್ಲಿ ಗಮನಿಸಿರುವ ಪ್ರಕಾರ, ಅಲ್ಲಿ ಮಾಹಿತಿಯ ಪ್ರಕಾರ ದೇಹವನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಿ ಆ ಒಂದು ಕೊಲೆ ಮಾಡಿ ಆ ಬಾವಿಗೆ ಹಾಕಿದ್ರು ಅಥವಾ ನೀರಿಗೆ ಹಾಕಿದ್ರು ಎಂಬುದನ್ನು ಕೂಡ ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ.
ಸ್ನೇಹಿತರೆ, ಇನ್ನು ಸುಮಂತ್ ಓಡಾಡುವಂತ ಪ್ಲೇಸ್ ಇದು. ನಾನು ನಿಮಗೆ ಆರಂಭದಲ್ಲೂ ಕೂಡ ವಿಡಿಯೋದಲ್ಲೂ ತೋರಿಸಿದ್ದೆ. ಮತ್ತೆ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾಕೆ ಸುಮಂತ್ ಅಲ್ಲಿ ಸೈಕಲ್ ಇಟ್ಟು ಬಂದಿದ್ದ, ಮತ್ತೆ ಮನೆ ಹತ್ರನೇ ತೆಗೆದುಕೊಂಡು ಹೋಗಬಹುದಿತ್ತು, ಈ ರೀತಿಯಾದಂತಹ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಹಾಗಾಗಿ ಸಾಕಷ್ಟು ಜನ ಆ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಇದು ವಿದ್ಯುತ್ ಕಂಬಗಳು ಅಂತ ಹೇಳಿ ಕರಿತೀವಿ, ಅವುಗಳಿಂದ ಬಳಕೆ ಮಾಡಿಕೊಂಡು ಇಲ್ಲಿ ಮಳೆ ಎಲ್ಲ ಬಂದಂತ ಸಂದರ್ಭದಲ್ಲಿ ನೀರೆಲ್ಲ ಹರಿದಾಡ್ತಾ ಇರುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ತೋಟ ಈ ರೀತಿಯಾದಂತಹ ವ್ಯವಸ್ಥೆ ಇರೋದ್ರಿಂದ ವಿದ್ಯುತ್ ಕಂಬದ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಆ ಕಡೆಗೆ ಈ ಕಡೆಗೆ ಇಟ್ಕೊಂಡಿದ್ದಾರೆ, ಓಡಾಟಕ್ಕೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸುಮಂತ್ ಇಲ್ಲಿ ಸೈಕಲ್ ಅನ್ನ ಸ್ಟಾಪ್ ಮಾಡುವಂತ ಅವಕಾಶ ಇತ್ತು. ಯಾಕೆಂದ್ರೆ ನಾನು ನಿಮ್ಗೆ ಆರಂಭದಲ್ಲಿ ಹಿಂದ್ಗಡೆ ತೋರಿಸಿದೆ, ಇಕ್ಕಟ್ಟಾದಂತ ಒಂದು ದಾರಿ ಇದೆ. ಆ ದಾರಿಯಲ್ಲಿ ಸೈಕಲ್ ಒಳಗಡೆ ಅವರ ಮನೆ ಹತ್ರ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯತೆಯೂ ಕೂಡ ಇರೋದಿಲ್ಲ. ಹಾಗಾಗಿ ಸೈಕಲ್ನ ಅಲ್ಲೇ ನಿಲ್ಲಿಸಿ ಮನೆಗೆ ನಡೆದುಕೊಂಡು ಹೋಗುವಂತ ಅನಿವಾರ್ಯತೆ ಇತ್ತು. ಹಾಗಾಗಿ ಸುಮಂತ್ ಸೈಕಲ್ನ ಇಲ್ಲಿ ಸ್ಟಾಪ್ ಮಾಡಿ ಕೀ ಹಾಕಿಬಿಟ್ಟು ತನ್ನ ಮನೆಗೆ ನಡೆದುಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇತ್ತು. ಈ ಸಂದರ್ಭಕ್ಕೆ ನೀವು ಇಲ್ಲಿ ಗಮನಿಸೋ ಹಾಗೆ ನಾನೀಗ ಸುಮಂತ್ನ ಸಾವಾದಂತ ಪ್ಲೇಸ್ ಅನ್ನು ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು. ಇಲ್ಲಿಂದ ವಿಡಿಯೋನ ತುಂಬಾ ಲೆಂತ್ ಆಗುತ್ತೆ, ಆ ಕಾರಣದಿಂದಾಗಿ ಇಲ್ಲಿ ಕಟ್ ಮಾಡ್ಕೊಂಡಿರ್ತೀನಿ. ಸೊ ಈ ಒಂದು ಭಾಗ ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ನಾನು ಕೈ ಮಾಡಿ ತೋರಿಸ್ತಾ ಇರುವ ಪ್ರಕಾರ ಸುಮಂತ್ನ ಸಾವಾಗಿರುವಂತದ್ದು ಇಲ್ಲಿ ನಾನು ನಿಂತ್ಕೊಂಡಿರುವಂತಹ ಪ್ಲೇಸ್ ನಿಂದ ಹೆಚ್ಚು ಕಡಿಮೆ ಒಂದು 100 ಮೀಟರ್ ಆಗಬಹುದು. ಆ ಕಡೆಯಿಂದ ಸುಮಂತನ ಮನೆ ಒಂದು 200 ಮೀಟರ್ ಆಗಬಹುದು. ಹೆಚ್ಚು ಕಡಿಮೆ 300 ಮೀಟರ್ ಒಳಗಡೆನೆ ಈ ಒಂದು ಸುಮಂತನ ಸೈಕಲ್ ಆಗಿರಬಹುದು, ಅವರ ಮನೆ ಆಗಿರಬಹುದು, ಅವನ ಸಾವಾಗಿರಬಹುದು, ಎಲ್ಲವೂ ಕೂಡ ನಡೆದಿರುವಂತದ್ದು ಈ ಒಂದು ಗ್ಯಾಪ್ ಅಲ್ಲೇ. ಇಲ್ಲಿ ಹೇಗಾಯ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ನಾನು ಆಗ್ಲೇ ಕೂಡ ಮಾತನಾಡಿದ ಹಾಗೆ, ಸೊ ನೀವು ಇಲ್ಲಿ ಕೂಡ ಗಮನಿಸಬಹುದು, ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ. ಈ ಕಡೆ ಮಳೆ ಬಂದಂತ ಸಂದರ್ಭದಲ್ಲಿ ಮಲೆನಾಡಿಗರಾಗಿದ್ರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಕಡೆನ ಒಂದು ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನೋದು. ಸೊ ಇಲ್ಲಿ ನೀರೆಲ್ಲ ಹರಿದುಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ದಾಟೋದಕ್ಕೋಸ್ಕರ ಈ ರೀತಿಯಾಗಿ ಕಂಬದ ಬಳಕೆ ಮಾಡ್ಕೊಂಡಿರ್ತಾರೆ, ಅಥವಾ ಒಂದು ಕಟ್ಟಿಗೆನ ಬಳಕೆ ಮಾಡ್ಕೊಂಡಿರ್ತಾರೆ, ಅಡಿಕೆ ಮರವನ್ನ ಬಳಕೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಸೇತುವೆಯನ್ನ ದಾಟ್ಕೊಂಡು ಹೋಗಬೇಕು, ಇಲ್ಲಿ ನೀರಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸೇತುವೆಯನ್ನು ದಾಟ್ಕೊಂಡು ಹೋಗೋದಕ್ಕೆ ಈ ಕಂಬಗಳ ಬಳಕೆ, ಈ ಒಂದು ಕಟ್ಟಿಗೆ ಬಳಕೆ, ಇಂಥದ್ದೆಲ್ಲವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಈಗ ನಾವು ಸುಮಂತ್ ಸಾವಾದಂತಹ ಪ್ಲೇಸ್ಗೆ ಕೂಡ ಹೋಗ್ತಾ ಇದ್ದೀವಿ. ನೇರವಾಗಿ ಅವನ ಒಂದು ದೇಹ ಸಿಕ್ಕಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇತ್ತು, ಸುಮಂತ್ ಆ ನೀರಲ್ಲಿ ಹೇಗೆ ಮುಳುಗಿದ್ದ, ಅಥವಾ ಆ ನೀರಲ್ಲಿ ಸಿಗೋದಕ್ಕೆ ಹೇಗೆ ಸಾಧ್ಯ, ಆ ನೀರಲ್ಲಿ ಸುಮಂತ್ ಇರಬಹುದು ಅನ್ನುವಂಥ ಅನುಮಾನ ಉಟ್ಕೊಂಡಿರುವುದಕ್ಕೆ ಮುಖ್ಯವಾಗಿ ಆ ಒಂದು ರಕ್ತದ ಕಲೆಗಳೇ ಕಾರಣಗಳಾಗ್ತವೆ. ಆ ರಕ್ತದ ಕಲೆ ಹೇಗಿತ್ತು, ಏನೆಲ್ಲ ಆಗಿತ್ತು, ಸೊ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಈಗ ನಾವು ಸುಮಂತ್ ಸಾವಾದಂತ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನೇರವಾಗಿ.